ಬನ್ನಿ ಫ್ರೆಂಡ್ಸ್, ಈ ಥರ ಬೆಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬ್ಲೌಸ್ ಹಿಂದೆಗಡೆ ಕಟ್ಕೋತೀವಲ್ಲ ಆ ಥರ ಬೆಲ್ಲು. ಫಸ್ಟು ಸ್ಯಾರಿಯಲ್ಲಿ ಈ ಥರ ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ಳಿ. ಕ್ರಾಸ್ ಬರಬೇಕು. ಕ್ರಾಸ್ ಕಟ್ ಮಾಡ್ಕೊಂಡಿರೋ ಪೀಸ್ನ ಈ ಥರ ಅರ್ಧ ಟೆನ್ಷನ್ ನೇರದಲ್ಲಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಕ್ರಾಸ್ ಪೀಸ್ನ 2 ಕಟ್ ಮಾಡ್ಕೋಬೇಕು. 2 ಟೈಯಿಂಗ್ ಬೇಕಲ್ಲ ನಮಗೆ, ಅದಕ್ಕೆ ಇದು ಟೈಯಿಂಗ್ ಥ್ರೆಡ್ಡು ಯಾವ ರೀತಿ ರೆಡಿ ಮಾಡ್ಕೊಳೋದು ಅಂತ ಮೊದಲಿಗೆ ತೋರಿಸ್ತಾ ಇದ್ದೀನಿ ನಾನು. ಸಿಂಗಲ್ ಸ್ಟಿಚ್ ಹಾಕ್ಕೊಂಡಿದ್ದೀವಲ್ಲ ಅದೇ ಸ್ಟಿಚ್ ಮೇಲೆ ಮತ್ತೊಂದು ಸ್ಟಿಚ್ ಹಾಕ್ಕೊಳ್ಳಿ. ನೀಟಾಗಿ ಒಂದು ಇಂಚ್ ಕರೆಕ್ಟಾಗಿರಲಿ ಪೀಸು. ನಾವು ಕ್ರಾಸ್ ಪೀಸ್ ಏನು ಕಟ್ ಮಾಡ್ಕೊಂಡಿರ್ತೀವೋ ಅದು 2 ಇಂಚ್ ಇರಲಿ. ಫೋಲ್ಡ್ ಮಾಡಿದಾಗ 1 ಇಂಚಿಗೆ ಬರಲಿ ಫ್ರೆಂಡ್ಸ್. ಅದು ನೀಟಾಗಿ ಸ್ಟಿಚ್ ಮೇಲೆ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಈ ಥರ ನಾನು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಅದನ್ನ ಹೇಗೆ ಒಳಗಡೆಯಿಂದ ದಾರ ತಗೊಂಡು ಎಳ್ಕೊಂಡು ನೀಟಾಗಿ ಪೈಪ್ ಥರ ಸಣ್ಣಕ್ಕೆ ಬರಬೇಕು ಅಂತ ನಾನು ಎಳೆಯೋದು ಹೇಗೆ ಅಂತ ತೋರಿಸ್ಕೊಂಡು, ಆ ಥರ ದೊಡ್ಡ ನೀಡ್ಲಿಗೆ ನಾನು ಥ್ರೆಡ್ ಹಾಕ್ಕೊಂಡು ಫ್ರಂಟ್ ಮೂತಿ ಇದೆಯಲ್ಲ ಆ ಮೂತಿ ಹತ್ರ ಥ್ರೆಡ್ ಹಾಕಿ ನೋಡಿ. ಈಗ ನಾವೇನು ಹೊಲ್ದಿದ್ದೀವೋ ಗ್ಯಾಪ್ ಒಳಗಡೆ ನೀಡ್ಲನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್. ನಾನು ನೀಡ್ಲನ್ನ ಹಾಕಿ ನೀಟಾಗಿ ಈ ಥರ ಬಟ್ಟೆನ ಎಳ್ಕೊತಾಯಿದ್ದೀನಿ. ಎಳ್ಕೊಂಡು ನಿಧಾನಕ್ಕೆ ಕೆಳಗಡೆ ಏನಿದೆ ಫ್ರಂಟ್ ಮೂತಿನ ಈ ಥರ ನೀಟಾಗಿ ಬಿಡಿಸ್ಕೋಬೇಕು. ನಾವು ಥ್ರೆಡ್ ಹಾಕಿದ್ದು ಗಂಟಾಕಿರ್ತೀವಲ್ಲ ಆ ಗಂಟು ಏನಿದೆ ನೀಟಾಗಿ ಅದು ಒಳಗಡೆ ಹೋದ್ಮೇಲೆ ಆ ಥರ ಈಗ ನಾನು ಯಾವ ಥರ ತೋರಿಸ್ತಾ ಇದ್ದೀನೋ ಆ ಥರ ಎಳ್ಕೊತ ಬಂದರೆ ನೀಟಾಗಿ ಸಣ್ಣಕ್ಕೆ ದಾರ ಆಗುತ್ತೆ ಫ್ರೆಂಡ್ ಟೈಯಿಂಗ್ಗೆ. ನೋಡಿ, ಆ ಥರ ಉಂಡೆ ಆದಾಗ ನೀಟಾಗಿ ಈ ಥರ ಎಳ್ಕೊಬೇಕು. ಆ ಥರ ನಿಧಾನಕ್ಕೆ ಎಳ್ಕೊಂಡ್ರೆ ಸಾಫ್ಟಾಗಿ ನೀಟಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್. ಆ ಥರ ನೋಡಿ ಯಾವ ಥರ ಬರ್ತಿದೆ ಅಂತ. ಆ ಥರ ಸ್ವಲ್ಪ ಗಂಟಾದಾಗ ನೀಟಾಗಿ ಅಲ್ಲಿ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ನೀಟಾಗಿ ಎಳ್ದಿದ ತಕ್ಷಣ ಬಂದುಬಿಡುತ್ತೆ. ನೋಡಿ, ನಾನು 2ನೂ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬೆಲ್ಗೆ ಯಾವ ಥರ ಬಟ್ಟೆ ಬೇಕು, ಸ್ಯಾರಿ ಬಟ್ಟೆಯಲ್ಲೇ ನಾವು ಅಪೋಸಿಟ್ ಕಲರಲ್ಲಿ ಮ್ಯಾಚ್ ಮಾಡ್ತೀವಲ್ವಾ. ನೋಡಿ, ಬೆಲ್ ನಮಗೆ ಸ್ವಲ್ಪ ಹೈಲೈಟಾಗಿ ಕಾಣಿಸ್ಬೇಕಲ್ಲ ಬ್ಯಾಕ್ ಸೈಡ್ ಟೈಯಿಂಗ್ಗೆ ಬ್ಲೌಸ್ಗೆ, ಅದಕ್ಕೋಸ್ಕರ ಅಪೋಸಿಟ್ ಕಲರ್ ಇತ್ತು ಸ್ಯಾರಿಲಿ. 2 ಥರ ಕಲರು ನಾನು ಅದನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಆ ಕಡೆ 4 ಇಂಚ್, ಈ ಕಡೆ 4 ಇಂಚು ಸೇಮ್ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು 2 ಕೇಳಿದ್ದಾರೆ. ಒಂದು ಬ್ಲೌಸ್ಗೆ 3 ಕೇಳಿದ್ದಾರೆ, ಒಂದು ಬ್ಲೌಸ್ಗೆ 2 ಕೇಳಿದ್ದಾರೆ. ಆದ್ದರಿಂದ ಈ ಬ್ಲೌಸ್ಗೆ 2 ಸಾಕು ಅಂತ ಹೇಳಿದ್ದಾರೆ. ಬಾರ್ಡ್ರ್ ಪೀಸು ಇತ್ತು. ಬಾರ್ಡ್ರ್ ಪೀಸನ್ನ ನಾನು ಕಟ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಟ್ರಯಾಂಗಲ್ ಶೇಪಲ್ಲಿ ಬಾರ್ಡ್ರ್ ಬರುತ್ತಲ್ಲ ಬಾರ್ಡ್ರನ್ನ ಒಳಗಡೆ ಹಾಕ್ಕೊಂಡಿದ್ದೀನಿ. ಒಳಗಡೆ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ರಬ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಮಿಷಿನ್ದು ನಮ್ಮ ಆಪೋಸಿಟ್ ಸೈಡು ಅದನ್ನ ಮಡ್ಚ್ಕೊಂಡು ರಬ್ ಮಾಡ್ಕೊಳ್ಳಿ. ಫಿನಿಶಿಂಗ್ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಆಪೋಸಿಟ್ ಸೈಡು ಸ್ವಲ್ಪ ಫೋಲ್ಡಿಂಗ್ ತೊಗೊಂಡು ರಬ್ ಮಾಡಬೇಕು. ರಬ್ ಮಾಡಿಕೊಂಡು ಎಕ್ಸ್ಟ್ರಾ ಪೀಸ್ ಏನು ಬಂದಿರುತ್ತೋ ಅದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ತೆಗಿತಾಯಿದ್ದೀನಿ ನಾನು ಇದನ್ನು ಹೊರಗಡೆಗೆ. ನೋಡಿ, ನಾವು ಬಾರ್ಡ್ರ್ ಏನಿತ್ತು ಒಳಗಡೆ ಫೋಲ್ಡ್ ಮಾಡಿದ್ನಲ್ಲ ನೋಡಿ, ಅದು ಫ್ರಂಟ್ ಸೈಡ್ಗೆ ಬರುತ್ತೆ. ಹೊರಗಡೆ ಬಂದಾಗ ಅದೇನಾಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್. ನೋಡಿ, ನೀಟಾಗಿ ಬೆಲ್ ಶೇಪೇ ಇದೆ ನೋಡಿ, ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್. ನೆಕ್ಸ್ಟ್ ಪೀಸ್ ಇತ್ತಲ್ಲ ಅದು ಡಬಲ್ ಕಲರಲ್ಲಿ ಬಂದಿದೆ. ಬ್ಲೂ ಕಲರ್ ಸ್ಯಾರಿ ಇರೋದಕ್ಕೆ ಅದು ಸ್ವಲ್ಪ ಎಕ್ಸ್ಟ್ರಾ ಪೀಸ್ನ ಸ್ಯಾರಿದು ಸೇರಿಸಿ ಕಟ್ ಮಾಡ್ಕೊಂಡಿರೋದಕ್ಕೆ ಅದು ಎಕ್ಸ್ಟ್ರಾ ಪೀಸ್ ಬಂದಿದೆ ಫ್ರೆಂಡ್ಸ್. ಅದನ್ನು ಇಟ್ಟು ನೋಡಿ ಸೇಮ್ ಇದೇನು ಅಂದರೆ 1-2.5 ಇಂಚು ಗ್ಯಾಫಲ್ಲಿ 2.5 ಇಂಚ್ ಗ್ಯಾಫಲ್ಲಿ ಹೊಲ್ಕೊಳ್ಳಿ. ಬೆಲ್ನ ಮೇಲಕ್ಕೆ ಹೊಲ್ಕೊಂಡು ನಾವೀಗ ಫೋಲ್ಡಿಂದ ನೀಟಾಗಿ ತೆಗ್ದಾಗ ನೋಡಿ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಬರುತ್ತೆ. ತುಂಬ ಮೇಲೂ ಬೇಡ ಕೆಳಗೂ ಬೇಡ. ನಾವೇನು ಮೆಜರ್ಮೆಂಟಲ್ಲಿ 4x4 ಪೀಸ್ನ ಕಟ್ ಮಾಡ್ಕೊಂಡಿದ್ದೀವೋ ಆ ಪೀಸ್ನೇನಿದೆಯೋ ಇದು 3 ಇಂಚು 2.5 ಇಂಚಲ್ಲಿ ನಾವು ಲೆಂತ್ ನೋಡಿಕೊಂಡು ಸ್ಟಿಚ್ ಮಾಡಿ ಉಲ್ಟಾ ಸ್ಟಿಚ್ ಮಾಡಿ ಸೀದಾ ಮಾಡಿದ್ರೆ ಒಂದ್ರ ಕೆಳಗಡೆ ಒಂದು ನೀಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಮೊದಲಿಂದೊಂದು ಬ್ಲೌಸ್ನ